ಬೇಟೆಗಾರರನ್ನ ಎನ್ಕೌಂಟರ್ ಮಾಡಲಾಗಿದೆ. ಅರಣ್ಯ ಇಲಾಖೆಯ ಗುಂಡೇಟಿಗೆ 3 ಜನರು ಸಾವನ್ನಪ್ಪಿರುವುದು. ಈ ಘಟನೆ ನಡೆದಿರೋದು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶಾಗ್ಯ ಗ್ರಾಮದಲ್ಲಿ. ಅಂದ್ರೆ 3 ಬೇಟೆಗಾರರು ಬೇಟೆಯಾಡಕ್ಕೆಂತ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಗುಂಡಿನ ಚಕಮಕಿಯಾಗಿ ಒಟ್ಟು 3 ಜನರು ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶಾಗ್ಯದಲ್ಲಾಗಿರೋ ಘಟನೆ ಇದು. ವನ್ಯಜೀವಿ ಬೇಟೆಗೆ ಮುಂದಾಗಿದ್ರು ಬೇಟೆಗಾರರು. ಖಚಿತ ಮಾಹಿತಿ ಅರಣ್ಯ ಇಲಾಖಾಧಿಕಾರಿಗಳಿಗೆ ಸಿಗುತ್ತೆ. ಖಚಿತ ಮಾಹಿತಿ ಮೇರೆಗೆ ಸಿಬ್ಬಂದಿಗಳು ಎಂಟ್ರಿ ಕೊಟ್ಟಿರ್ತಾರೆ. ಅರಣ್ಯ ಸಿಬ್ಬಂದಿ ಮೇಲೆಯೇ ಗುಂಡು ಹಾರಿಸೋಕೆ ಈ ಬೇಟೆಗಾರರು ಮುಂದಾಗಿರ್ತಾರಂತೆ. ಬೇಟೆಗಾರರ ಮೇಲೆ ಗುಂಡಿನ ದಾಳಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಮಾಡ್ತಾರೆ. ಗುಂಡಿನ ಚಕಮಕಿ ಆಗುತ್ತೆ. ಗುಂಡಿನ ಕಾಳಗದಲ್ಲಿ 3 ಬೇಟೆಗಾರರ ಎನ್ಕೌಂಟರ್ ಆಗಿದೆ. ಆ 3 ಒಬ್ರು ಆಂಟೋನಿ ಸ್ವಾಮಿ, ಪೀಟರ್ ಹಾಗೂ ಕುಮಾರ್. ಎನ್ಕೌಂಟರ್ಗೆ ಬಲಿಯಾಗಿರುವಂತಹ ಬೇಟೆಗಾರರಿವರು 3 ಜನರು ಕೂಡ. ಬೇಟೆಯಾಡಕ್ಕೆ ಹೋಗಿರೋ ಬಗ್ಗೆ ಅರಣ್ಯ ಇಲಾಖಾ ಸಿಬ್ಬಂದಿಗಳಿಗೆ ಮಾಹಿತಿ ಸಿಗತ್ತೆ. ಅವರ ಸಂಬಂಧಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದರೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಇರ್ತೀನಿ, ಇದು ಫಾರೆಸ್ಟ್ ಹೋಗಿರ್ತೀನಿ, ಬಂದು ಇಟ್ಕೊಂಡಿರ್ತೀನಿ. ನೀವು ಆಫೀಸರ್ ಬಂದಾಗ ಶೂಟರ್ ಮಾಡ್ಬಿಡ್ತಾರ. ಬನ್ನಿ, ನಿಮ್ಗೇನು ಟ್ರೈನಿಂಗ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಚೇಸ್ ಮಾಡಿ ಹಿಡೀರಿ. ಇಲ್ವಾ ವಾಕಿಟಾಗಿದೆ, ಇದು ಮಾಡಿ. ಆ ಕಡೆ ಕೌದಲ್ಲಿ ಬೀಟ್ ಇಲ್ವಾ, ಈ ಕಡೆ ಶಾಗೆ ಬೀಟ್ ಇಲ್ವಾ, ಎಲ್ಲರಿಗೆ ಎಲ್ಲಿ ರೌಂಡ್ ಅಪ್ ಮಾಡಿ ಹಿಡಿಯಕ್ಕಾಗಲ್ವಾ? ಏನೇನು ಮಾಡ್ತಾ ಇದು ಮಾಡೋಕ್ಕಾಗಲ್ಲ ಇವರಿಗೆ. ಓಡಕ್ಕಾಗಲ್ಲ, ಏನಾದ್ರು ಶೂಟ್ ಮಾಡ್ತಾರಂತ ಇವ್ರು ಬಂದ್ಬಿಟ್ಟು ಇಲ್ಲಿ ಇಲ್ಲ ಕತ್ತಗ ತೋರಿಸಲು ಫೋಟೋ ತೋರಿಸಲು ಇಲ್ಲಿ ಶೂಟ್ ಮಾಡಿದಾರಂತ ಎಲ್ಲ ಕಡೆ ಮಾಡ್ತಾ ಇರೋದಿದೆ. ಇವಾಗ ಇವರೇ ಅಂತ ಗೊತ್ತಾಗಿದೆ. ಸೊ ಇವಾಗ 2 ದಿನ ಅದು ಬಿಟ್ಟರು ಇವ್ರನ್ನ ಹಿಡ್ಕೋಬಹುದು. ಎಲ್ಲಿ ಹೋಗ್ಬಿಡ್ತಾರೆ ಸರ್? ಇವರೇನು ಅದರ್ ಕಂಟ್ರಿಗೆ ಹೋಗಕ್ಕಾಗುತ್ತಾ ಸರ್? ಅದು ನಮ್ಗೆ ಗೊತ್ತಾಗಲ್ಲ. ನಾವು ಯೂಶುವಲಿ ನಾವು ಇಲ್ಲಿ ಸ್ಟಡಿ ಮಾಡಕ್ ಬಂದಿರ್ತೀವಲ್ಲ. ಕಾಡಿಗಂದ್ರೆ ಡೈಲಿ ಹೋಗ್ತೀವಿ ಸರ್. ಏನಾಗ್ತೀವಿ ಡೈಲಿ ಕಾಡಿಗೆ ಹೋಗ್ತೀವಿ. ಏನು ಹಸ ತಗೊಂಡು ಹೋಗ್ತೀವಿ, ಮೇಕೆ ಕುರಿ ಎಲ್ಲ ಕರ್ಕೊಂಡು ಹೋಗ್ತೀವಿ, ಮೇಸ್ಕೊ ಬರ್ತೀವಿ, ಎಲ್ಲ ಮಾಡ್ತೀವಿ. ನಮ್ದೇನು ಗೊತ್ತಾ, ಫಾರ್ ಎಕ್ಸಾಂಪಲ್ ಹಸ ಇರುತ್ತೆ, ಇವತ್ತು ಹೋಗಿಲ್ಲ ಅಂದರೆ ಕಾಡಿಗೆ ಓಡಿಸ್ಬಿಡ್ತೀವಿ. ರಿಟರ್ನ್ ಬರುತ್ತೆ ಅಂತ ನಮ್ಮ ಕೇಳಿ ಓಡಿಸ್ತೀವಿ. ಸಮ್ಟೈಮ್ಸ್ ಏನಾಗುತ್ತೆ, ಮೇವಿರಲ್ಲ ಏನಿರಲ್ಲ, ಬೇರೆ ಪಕ್ಕ ತೋಟದಲ್ಲಿ ಇದು ಹಸಿರುಗಳು ನೋಡುತ್ತೆ, ಅಲ್ಲಿ ಹೋಗ್ಬಿಡುತ್ತೆ, ಮೇಗೆ ಹೋಗ್ಬಿಡುತ್ತೆ. ನಾವು ನೈಟ್ ಹುಡ್ಕೋಕೆ ಹೋಗ್ಬೇಕು. ಅಲ್ಲಿ ಹೋಗ್ಬೇಕಾದ್ರೆ ಹೋಗಿರ್ಬೋದು, 2-3 ಜನ ಹೋಗಿರ್ಬೋದು, ಅಲ್ಲಿದ್ದಿರ್ಬೋದು. ಇವ್ರು ಹೋಗಿ ಡೈರೆಕ್ಟ್ ನೋಡಿ ಶೂಟರ್ ಮಾಡೋದ. ಏನು ಒಂದು ಫಾರೆಸ್ಟ್ ಆಫೀಸ್ ಒಬ್ಬರು ಇರ್ತಾರೆ, ಫಾರೆಸ್ಟ್ ಆಫೀಸರು ಅಲ್ಲಿ 4 ಜನ ಇರ್ತಾರೆ, ಜೀಪಲ್ಲಿ 5 ಜನ ಇರ್ತಾರೆ. ಅವ್ರು 3 ಜನ ಇದ್ರು, ರೌಂಡ್ ಅಪ್ ಮಾಡೋಕ್ಕಾಗಲ್ವಾ? ನೋಡ್ತಾರೆ, ಇಲ್ಲಿ ನೋಡೋದು ಗೊತ್ತಾ, ಲೈಟಿಂಗ್ಸ್ ಎಲ್ಲ ಗೊತ್ತಾಗುತ್ತೆ, ಏನಿದೆ ನೋಡೋಣ ಅಂತ 3-4 ಜನ ಬಂದು ರೌಂಡ್ ಅಪ್ ಮಾಡಿ ಹಿಡಿಯೋಕ್ಕಾಗಲ್ವಾ? ಈ ಪರವಾಗಿ ಏನೋ ಮಾಡಲಿ, ಇಡೀ ಹೋಗಿ ಲೀಗಲ್ ಆಕ್ಷನ್ ತಗೊಳ್ಳಿ. ನಮ್ಗೆ ಏನೇನು ಸೆಕ್ಷನ್ ಇದೆ ಎಲ್ಲ ಸೆಕ್ಷನ್ ಹಾಕಿ, ನೀವೇನೋ 10 ವರ್ಷ 20 ವರ್ಷ ಜೈಲು ಹಾಕಿ ದಂಡ ಹಾಕಿ ಎಲ್ಲ ವಿಧಿಸೆಲ್ಲ ಮಾಡಿ ಕಾನೂನು. ಈಗ ರೇಪ್ ಮಾಡ್ತಾನೆ ತಗೊಂಡು ಕೂರಿಸ್ಬಿಟ್ಟು ಊಟ ಕೊಡ್ತೀರಾ, ಮರ್ಡರ್ ಮಾಡ್ತಾನೆ ಕರ್ಕೊಂಡೋಗಿ ಕೂರಿಸ್ಬಿಡ್ತೀರಾ, ಜೈಲು ಇಟ್ಕೊಬಿಡ್ತಾರೆ, ಎಲ್ಲ ಇಟ್ಕೊಬಿಡ್ತಾರೆ. ಇದು ಮತ್ತೆ ಶೂಟರ್ ಮಾಡಬೇಕು. 3 ಜನ 3 ಫ್ಯಾಮಿಲಿ ಹೋಗ್ಬಿಟ್ಟೈತೆ. ಮಕ್ಕಳು ನೋಡಿ, ಚಿಕ್ಕ ಮಕ್ಕಳವರೇ, ಮದುವೆ ಆಗಿದೆ, ಚಿಕ್ಕ ಮಕ್ಕಳು ನೋಡಿದ್ರೆ ಹೆಂಗೆ ಮನಸ್ಸು ಉರಿತದೆ ಸರ್. ಅವ್ರಿಗೆ ಮಕ್ಕಳೇ ನೋಡ್ಕೋತಾರೆ. ಆಗ ನಾವೆಲ್ಲ ಫುಲ್ ಕರೋಡ್ಪತಿ, ಅವ್ರು ಯಾರೆಲ್ಲ ದುಡ್ಡಿಲ್ಲ, ಇಲ್ಲ ಸಾಲ ಬಾಳ ಮಾಡ್ಕೊಂಡಿರೋರು. ಆಗ ಮನೇಲಿರೋರು ಆಗ ಹೆಂಗ್ಸ್ ಏನು ಮಾಡ್ತಾರೆ, ಈಗ ಸಾಲ ಹೆಂಗೆ ತೀರಿಸ್ತಾರೆ, ಯಾರು ನೋಡ್ಕೋತಾರೆ ಮಾಡ್ತಾರೆ. ಈಗ ಇನ್ನು ಮುಂದೆ ನಮ್ಮ ಊರಲ್ಲಿ ಯಾವುದೇ ಇರಲಿ, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ವಾಚರ್ ಆಗಿ ಬೋಳಿ ಮಾಡಿ ಯಾವನು ಬರ್ಬೋದಲ್ಲಿ ಇರಬಾರ್ದು. ಆಲ್ರೆಡಿ ಹೋಗಿದ್ದು ಶಾಗಿ ಗ್ರಾಮ ಪಂಚಾಯತ್, ಅಲ್ಲಿ ಹೋಗಿದ್ದು ಕಲಿ ದುಡ್ಡಿ ಎಲ್ಲ ಕಡೆ ಹೊಡೆದಾಕ್ಬಿಟ್ಟಿದ್ದೀವಿ. ಅವರದ್ದು ಅರಣ್ಯ ಬೋಳಿಗಳು ಅವರೇ ಮಾಡಿರೋದು. ಈಗ ಎಲ್ಲ ಹೊಡೆದಾಕಿದ್ದು ಪ್ರತಿಭಟನೆ ಮಾಡ್ತಿದ್ದೀವಿ. ಇನ್ನು ನಮ್ಮ ಊರಿಗೆ ಬರಬಾರ್ದು, ಅವರು ಯಾವುದೇ ಬರಬಾರ್ದು. ಏನಿದೆ ನಾವು ಡೀಲ್ ಮಾಡ್ಕೊಡ್ತೀವಿ. ಏನು ನಮ್ಮ ಊರೈತಾ, ನಮ್ಮ ಊರ 400 ಜನ ಏನು ಮಾಡ್ತೀವಿ, ಎಲ್ಲ ಈ ಟೆರರಿಸ್ಟ್ ಅವರು, ನಾವು ಟೆರರಿಸ್ಟ್ ಅವರು ಬಂದು ನೋಡಿದ್ರೆ ಎಲ್ಲ ನೋಡಿದ್ರೆ ಎಲ್ಲರ ಮನೆಯಲ್ಲೂ ಸೀಮೆಸ್ ಆಗಲಿ 4-5 ಇದು ನಾರ್ಮಲ್ ಇದೆಲ್ಲ 6 ಕುಡಿ ಎಲ್ಲನ ಐತೆ ನಮಗೆ. ಎಲ್ಲ ಪೂರ ಮೇಯ್ನ್ ಆಗಿ ಏನು ಗೊತ್ತಾ, ನಮಗೆ ಹಾಲು ಡೈರಿ ಅದು ನಮ್ಗೆ 15 days once ಪೇಮೆಂಟ್ ಆಗುತ್ತೆ. ಇಟ್ಕೊಂಡು ದುಡಿತಾರೆ. ಮತ್ತೆ ಇದು ಅಕ್ಕಿ ಜೋಳ ರಾಗಿ ಹಾಕ್ಬಿಟ್ಟು ಅದೇನೋ 6 months ಒಂದು ಮಳೆ ಇಲ್ಲದಕ್ಕೆ ನೋಡಿ, ಮಳೆ ಇಲ್ಲ ಏನಿಲ್ಲ ಇಟ್ಕೊಬಿಟ್ಟು ಕೂತವರೆಲ್ಲ. ಇದೇನಾಗುತ್ತೆ ಇದು? ಈಗ ಅವ್ರು ಆರೋಪ ಮಾಡ್ತಾ ಇರುವಂತದ್ದು, ನಾವು ಇವರು ಅಕ್ರಮವಾಗಿ ಬೇಟೆ ಆಡ್ಲಿಕ್ಕೆ ಬಂದಿದ್ರು, ಹಾಗಾಗಿ ನಮ್ಮ ಮೇಲೆ ಫೈರ್ ಮಾಡಿದ್ರೆ ನಾವು ವಾಪಸ್ ಫೈರ್ ಮಾಡಿದ್ರೆ ಅಕ್ರಮವಾಗಿ ಸರಿ ಹೋಗಿ ನಾವು ಹೋಗಿದ್ದೀನಿ, ಕಾಡಿಗೆ ಹೋಗಿದ್ದೀನಿ, ಬೇಟೆ ಆಡಿದ್ದೀನಿ, ಒಂದು ಜಿಂಕೆ ಮರಿ ಹೊಡೆದಾಕ್ಬಿಟ್ಟಿದ್ದೀನಿ. ನೋಡಿದ್ದೀರಾ, ಬಂದು ನೀವು ಅರೆಸ್ಟ್ ಮಾಡಿ. ಇನ್ ಕೇಸ್ ನಾದ್ರೆ ಗನ್ ಐತೆ, ನಾ ಫೈರ್ ಬ್ಯಾಕ್ ಮಾಡಿದ್ದೀನಿ ಅಂದರೆ ನೀನು ನನಗೆ ತೋರಿಸಪ್ಪ ನಿಮ್ಗೆ ಏನಾಗಿದೆ. 3 ಜನ ಸತ್ತೋಗಿದ್ದೀವಿ. ಬಟ್ ಅಪ್ಪನೇನೋ ಫೈರ್ ಮಾಡಿದ್ರೆ ನಿಮ್ಗೇನೋ ಆಗಿರಬೇಕಿತ್ತು. ಅಟ್ಲೀಸ್ಟ್ ಏನೋ ಸ್ವಲ್ಪ ಆಗಿರಬೇಕಿತ್ತು. ಗಾಯ ಆಗಿದೆಯಾ? ಏನಾಗಿಲ್ಲ. ಹಂಗಾರೆ ಏನು ಬಂದಿದ್ರೆ ಡೈರೆಕ್ಟ್ ಶೂಟರ್ ಮಾಡಿದ್ರೆ ಅಷ್ಟೇ. ಏನು ಎತ್ತ ಕೇಳಿಲ್ಲ, ಏನಿಲ್ಲ. ನೋಡಿದ್ರೆ ಎತ್ತಿ ನೆತ್ತಿಗೆ ಕೊಟ್ಟಿದೆ, ಎದ್ದು ಹೊಡೆದಿದ್ದೆ ಅವರು. ಫೋಟೋ ನೋಡಿದ್ದಾರೆ, ಇಲ್ಲಿ ಹೊಡೆದವ್ರೆ ಟೆರರಿಸ್ಟ್ ಅವರು, ಪಾಕಿಸ್ತಾನದವರು. ಫೀಲ್ ಆಗ್ತಿಲ್ಲ ಸರ್, ಹತ್ರದಿಂದನೇ ಹೊಡೆದಂಗೆ ಫೀಲ್ ಆಗ್ತಿಲ್ಲ. ಮಾತಾಡಿರ್ತಾರೆ, ಹತ್ರದಿಂದ ಹೊಡೆದಂಗೆ. ಕ್ಲೋಸ್ ನಮಗೆ ಫೀಲ್, ಫೋಟೋಸ್ ನೋಡಿದ್ರೆ ಗೊತ್ತಾಗಲ್ಲ. ಕ್ಲೋಸ್ ರೇಂಜಿಂದ ಹೊಡೆದಂಗೆ ಫೀಲ್ ಆಗ್ತದೆ. ಅದು ಕ್ಲೋಸ್ ರೇಂಜ್ ಅವ್ರಿಗೂ ಒಬ್ರಿಗಾದ್ರೂ ಅಟ್ಲೀಸ್ಟ್ ಏಟ್ ಆಗಿರ್ಬೇಕಿತ್ತಲ್ಲ ಸರ್. ಯಾಕಂದ್ರೆ ಸಾಮಾನ್ಯವಾಗಿ ಕಾಡಂಚಿನ ಭಾಗಗಳಲ್ಲಿ ಲೈಸೆನ್ಸ್ ತಗೊಂಡು ಬಂದೂಕು ಇಟ್ಕೊಂಡಿರ್ತಾರೆ ಒಂದಷ್ಟು ಆತ್ಮರಕ್ಷಣೆ. ಆ ಥರ ಏನಾದ್ರು ಇಟ್ಕೊಂಡಿದ್ರು ಅವರು ಸರ್? ಅದು ಗೊತ್ತಿಲ್ಲ. ಯಾಕಂದ್ರೆ ನಮಗೆ ಇವಾಗ ಒಂದು 7 to 8 years ಆಯ್ತು. ನಾವು ಆಲ್ಮೋಸ್ಟ್ 3 ಇದೆಯಾ ಆ ಥರ ಏನೂ ಇಲ್ಲ ಸರ್. ಬಂದೂಕು ಆ ಥರ ಏನಿಲ್ಲ. ಲೈಸೆನ್ಸ್ ಬಂದಕ್ಕೆ ಏನು ಕೊಟ್ಟಿಲ್ಲ, ಗೊತ್ತಿಲ್ಲ. ನಾವು ಇರ್ಬೋದು, 1 or 2 ಇರ್ಬೋದು, ಬಟ್ ಏನಿಲ್ಲ. ಇನ್ ಕೇಸ್ ಪರವಾಗಿಲ್ಲ, ನಾಳೆ ಬಂದಕ್ಕೆ ಇಟ್ಕೊಂಡು ಏನು ಮಾಡಿರಲಿ. ಯಾರು ಹಿಡಿದಿಲ್ಲ, ಸೋಫನ್ ಹಿಡಿದಿಲ್ವಾ, ಅರಣ್ಯ ಇಲಾಖೆಯಲ್ಲಿ ಯಾರು ಹಿಡಿದಿಲ್ವಾ, ಕರ್ಕೊಂಡು ಹೋಗಿಲ್ವಾ, ಜೈಲು ಹಾಕಿಲ್ವಾ, ಬೇಲ್ ಹಾಕಿಲ್ವಾ ಬೆಟ್ಟದಲ್ಲಿ? ಈಗ ಫಾರ್ ಎಕ್ಸಾಂಪಲ್ ಈಗ ನೈಟ್ ಹೋಗ್ತಾರೆ, ಹಸು ಕಾಡಿಗೆ ಹೋಗ್ಬಿಟ್ಟೈತೆ, ಹುಡುಕಕ್ಕೆ ಹೋಗ್ತಾರೆ. ಈಗ ಚಿರತೆ ತಲೆ ಇದು ಗೊತ್ತಾ ನಿಮಗೆ? ಬೆಟ್ಟದಲ್ಲಿ ಹೋಗಬೇಕಾರೆ ಹಿಡಿದಿದೆ. ಈ ಕಡೆ PG ಪಲ್ಲಿ ಹೋಗಿದ್ದಾರೆ, ಅಲ್ಲಿನಾಗೈತೆ ಚಿರತೆ ಹಿಡಿದಿದೆ, ಅಲ್ಲ ಗೊತ್ತಲ್ವಾ? ಇದು ಹಿಡಿದು ಬಿಟ್ಟರೆ ಯಾರು ಕೊಡ್ತಾರೆ? ಏನಲ್ಲ, ಬರ್ತಾರೆ ನೋಡ್ತಾರೆ, ಫೋಟೋ ಹಿಡಿತಾರೆ, ಹೋಗ್ಬಿಡ್ತಾರೆ. ಬಟ್ ಏನು ಕೊಡಲ್ಲ. ಏನು ಈ ಗೌರ್ಮೆಂಟ್ ಬಂದ್ಬಿಟ್ಟು ಏನು ಮಾಡಲ್ಲ. ಈಗ ಫಾರ್
ಎಕ್ಸಾಂಪಲ್ ಡಿ ಆರ್ಡರ್ ಕೊಟ್ಟನಂತೆ, ಡಿ ಶೂಟ್ ಮಾಡಕ್ಕೆ ಕೊಟ್ಟನಂತೆ. ಈಗ ವಾಚರಿಗೆ ಯಾರು ಕೊಡ್ತಾನೆ ಡಿ ಜಿಗೆ ರಾತ್ರಿ ಏನಕ್ಕೆ ನಿಮ್ಮ ಪ್ರಕಾರ ಈಗ ಈ ರಾತ್ರಿ ಏನಕ್ಕೆ ಹೋಗಿದ್ರು? ಏನೋ ಹಸ ಹೋಗಿರ್ಬೋದು, ಹುಡ್ಕಕ್ಕೆ ಹೋಗಿರ್ಬೋದು, ಆ ಥರ ಅಸಂಪ್ಷನ್ ಇಲ್ವಾ? ಇವ್ರು ಹೇಳ್ತೀರಾ ಬೇಟೆಗೆ ಹೋದ್ರು ಅಂತ. ಓಕೆ, ಬೇಟೆಗೆ ಹೋಗ್ಬಿಟ್ರು, ಹೋಗಿದ್ದಾರೆ ನೋಡಿದ್ದೀರಾ, ಅರೆಸ್ಟ್ ಮಾಡಿ ಹಿಡೀರಿ, ಕರ್ಕೊಂಡು ಹೋಗಿ ನಿಮ್ಮ ಬಸ್ಸಿಗೆ ತಗೊಳ್ಳಿ, ಏನೇನು ಮಾಡಬೇಕು ಎಲ್ಲ ಹೊಳಿ ನೀವು ಎಲ್ಲ ನೀವು ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ 5 years ಜೈಲ, 5 years ಜೈಲ್ ಹಾಕ್ಬಿಡಿ, 10 years ಜೈಲ್ ಹಾಕ್ಬಿಡಿ, ಏನು ಮಾಡಬೇಕೋ ಮಾಡ್ಬಿಡಿ ಅಷ್ಟೇ. ಕೇಳಿದ್ರೆ ಈಗ ಏನು ಡಿ ಜಿ ಆರ್ಡರ್ ಕೊಟ್ಟನಂತೆ ಯಾರಿಗೆ? ವಾಚರಿಗೆ ಶೂಟ್ ಮಾಡೋಕೆ. ವಾಚರಿಗೆ ಏನೈತೆ ಶೂಟ್ ಮಾಡೋಕ್ಕೆ? ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಪೊಲೀಸ್ ಲೆವೆಲ್ ಐತೆ, 1, 2, 3 ಲೆವೆಲ್ ಐತೆ, ಅದು ಯಾರು ಮಾಡಬೇಕು? ಎನ್ಕೌಂಟರ್ ಮಾಡಬೇಕಾದ್ರೆ ಅಫಿಷಿಯಲಾಗಿ ಕೋರ್ಟಲ್ಲೇ ಆಗಲಿ ಇದೆಲ್ಲಾಗಿ ತರ್ಕೋದು, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರಬೇಕು, ಆಗ ಶೂಟರ್ ಮಾಡಬೇಕು. ಹೋಗ್ತಾರೆ ಇಲ್ಲ ಕಾಡಿಗೆ ಹೊಡೆದ್ಬಿಡ್ತಾರೆ ಇವರು. ಈ ಥರ ಏನಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಬೇಟೆಗೆ ಹೋಗಿದ್ದಾರೆ ಅಂತ ಪ್ರಕರಣಗಳು ಇದೆ ಸರ್, ಬೇಟೆಗೆ ಹೋಗಿದ್ದಾರೆ ಹಿಡಿದಿದ್ದೀವಿ ಅಂತ ಇದೆ, ಅದು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಸರ್, ಓಕೆ ಅದು ತಪ್ಪು ಅಂತ. ಬಟ್ ಶೂಟ್ ಔಟ್ ಮಾಡೋ ಥರ ಏನು ಅಂತ ನನಗೆ ಅಲಿಗೇಷನ್ ಇಡ್ತೀನಿ. ಹೆಂಗಂದ್ರೆ ಗೊತ್ತಾ, ಫಾರೆಸ್ಟ್ ಆಫೀಸರ್ ಬಂದರು, ಕಾಡಿಗೆ ಹೋದ್ರು, ಅವ್ರು ಬೇಟೆ ಮಾಡ್ತಿದ್ರು, ನಮ್ಮ ಊರವರು ಹೋದ್ರು, ಪ್ರೊಟೆಕ್ಟ್ ಮಾಡೋಕೆ ಹೋಗಿದ್ರು, ಅದಕ್ಕೆ ಇವ್ರ ಮೇಲೆ ದಾಳಿ ಮಾಡಿದ್ದಾರೆ. ಅವರು ಫಾರೆಸ್ಟ್ ಆಫೀಸರ್ ಬಂದಿದ್ದು, ಬೇಟೆಗೆ ಹೋಗಿದ್ದು ಫಾರೆಸ್ಟ್ ಆಫೀಸರ್ ನಮ್ಮ ಫಾರೆಸ್ಟ್ ನಾವು ಕಾಪಾಡಕ್ಕೆ ಹೋಗಿ ನಮ್ಮ ಮೇಲೆ ದಾಳಿಗೆ ಶೂಟ್ ಮಾಡೋರು ಅಷ್ಟೇ. ಈಗ ನಾವು ಹೇಳೋದಷ್ಟೇ. ಇನ್ನು ಮುಂದೆ ನಾವು ನೋಡಿಲಿ, ಇನ್ನು ಮುಂದೆ ನಮ್ಮ ಫಾರೆಸ್ಟ್ ಆಫೀಸ್ ಆಗಲಿ ಯಾರು ಗಾರ್ಡರ್, ವಾಚರು, ರೇಂಜರು ಯಾರು ಬರಬಾರ್ದು, ನಮಗೆ ನಮ್ಮ ಊರಿಗೆ ಬರಬಾರ್ದು, ಬಾಡಿ ಮಕ್ಕಳು ಹೋಗಲಿಲ್ಲ ಒಂಥರ. ಅಂದರೆ ಶರ್ಮಿತಾ ಅವರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು, ಅಲ್ಲಿ ಅಕ್ರಮವಾಗಿ ಬೇಟೆಗೆ ಏನು ಹೋಗಿರಲಿಲ್ಲ, ಒಂದು ವೇಳೆ ಹೋಗಿದ್ರು ಕೂಡ ಕಾನೂನಾತ್ಮಕ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಯಾಕಂದರೆ ನಮ್ಮೂರಲ್ಲಿ ಸಾಮಾನ್ಯವಾಗಿ ಹಸು, ಎಮ್ಮೆ, ಕುರಿ, ಮೇಕೆಗಳನ್ನ ಮೇಯಿಸುವಂಥ ಜನಗಳು ನಾವು ಕೃಷಿ ಮಾಡ್ತೀವಿ. ಸಂಜೆ ಸಮಯದಲ್ಲಿ ಹಸು ಅಂದರೆ ಕುರಿ, ಮೇಕೆ ಅವು ಕಾಡಿನಿಂದ ಬರಲಿಲ್ಲ ಅಂದರೆ ಹಿಡ್ಕೊಂಬರೋಕ್ಕೆ ಹೋಗೋದು ಸಹಜ. ಅಂಥ ಸಂದರ್ಭದಲ್ಲಿ ಹೋಗಿರ್ಬೋದು. ಒಂದು ವೇಳೆ ಅಕ್ರಮ ಬೇಟೆಗೆ ಹೋಗಿದ್ರು ಕೂಡ ಅವ್ರನ್ನ ಹಿಡಿದು ಶಿಕ್ಷೆಯನ್ನು ಕೊಡ್ಬೋದಾಗಿತ್ತು. 3 ಪ್ರಾಣವನ್ನು ತೆಗಿಲಿಕ್ಕೆ ಅರಣ್ಯ ಇಲಾಖೆಗೆ ಅನುಮತಿ ಕೊಟ್ಟವ್ರು ಯಾರು? ನಮಗೆ ನ್ಯಾಯ ಬೇಕು ಅನ್ನುವಂಥ ಮಾತುಗಳನ್ನ ಸದ್ಯ ಕುಟುಂಬಸ್ಥರು ಆಡ್ತಾ ಇರುವಂಥದ್ದು. ಶರ್ಮಿತಾ, ಮೂವರು ಬೇಟೆಗಾರರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇಟೆಗೆ ಬಂದಿದ್ರು, ಮಾಂಸ ಸಿಕ್ಕಿರೋ ಬಗ್ಗೆ ಮಾಹಿತಿ ಇದೆ. ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚಾಮರಾಜನಗರ ಭಾಗದ ಉಸ್ತುವಾರಿ ಸಚಿವ ಆಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರು ರಿಯಾಕ್ಷನ್ ಕೊಟ್ಟಿರೋದು, ಮಾಂಸ ಸಿಕ್ಕಿದೆ, ಅವರು ಬೇಟೆಗೆ ಅಂತಾನೆ ಬಂದಿರೋದು, ಅದಕ್ಕೆ ಪ್ರೂಫ್ ಕೂಡ ಇದೆ, ಬೇರೆ ಬೇರೆ ಮಾಹಿತಿಗಳು ಕೂಡ ಬರ್ತಾ ಇದೆ, ಹಿಡಿದು ಶೂಟ್ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇದೆ, ಎಲ್ಲದ್ರ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ ಅಂತ ಪುಟ್ಟರಂಗ ಶೆಟ್ಟಿ ಅವರು ಹೇಳಿರೋದು. ಘಟನೆಯ ಬಗ್ಗೆ ಸತ್ಯಾಸತ್ಯತೆ ಪರಿಶೀಲನೆ ನಡೀತಾ ಇದೆ, ಘಟನಾ ಸ್ಥಳಕ್ಕೆ ನಾನು ಕೂಡ ಭೇಟಿಯನ್ನು ಕೊಡ್ತೀನಿ ಅಂತ ಹೇಳ್ಕೊಂಡು ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲಿ ರೈತರು ಅಂತ ಹೇಳ್ತಿದ್ದಾರೆ, ಹಸುಗಳನ್ನ ಕರೆದುಕೊಂಡು ಬರಕ್ಕೆ ಹೋಗಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ, ಅರಣ್ಯ ಇಲಾಖೆಯವರು ಅದು ಬೇಟೆಗಾರರವರು ಬಂದಿರೋದು ಅಂತ ಹೇಳ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಿದೆ. ಈಗ ಪುಟ್ಟರಂಗ ಶೆಟ್ಟಿ ಅವರು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ ಅವರು ಬೇಟೆಗೆ ಅಂತಾನೆ ಬಂದಿದ್ರಂತೆ, ಅದ್ರ ಜೊತೆಗೆ ಮಾಂಸ ಕೂಡ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾದ್ರೆ ಪುಟ್ಟರಂಗ ಶೆಟ್ಟಿ ಅವರು ಏನು ಹೇಳಿದ್ರು ಬನ್ನಿ ನೋಡ್ಕೊಂಬರೋಣ. ಬೆಳಗಿನ ಜಾವ ಸುಮಾರು 5:20 4 ಜನ ಮೇಲೆ ಫಾರೆಸ್ಟಿಗೆ ಶೂಟ್ ಔಟ್ ಮಾಡಿದ್ದಾರೆ. ಕತ್ಲೆಯಲ್ಲಿ ಅಂತ ಹೇಳ್ತಾರೆ, ಸಾಮಾನ್ಯ ಬೆಳಗ್ಗೆ ಆಗಿತ್ತೆ, ಇವಾಗೆಲ್ಲ 5:20ಗೆ ಬೆಳಗ್ಗೆ ಆಗ್ತದೆ. ಸರಿಯಾದ ಮಾಹಿತಿ ಏನಂತ ನೋಡಬೇಕಾಗಿದೆ, ಅದು ಪರಿಶೀಲನೆ ಮಾಡ್ತೀವಿ ಏನಂತ. ಯಾಕಂದ್ರೆ ಅವ್ರಿಗೆ ಕತ್ತಿಗೆ ಇಟ್ಟು ಬಿದ್ದಿದೆ ಅಂತ ನನ್ನ ಇರತಕ್ಕಂಥ ಕತ್ತು ಕೊಡ್ತಿದ್ದಾರೆ, ಏನಾಯ್ತಲ್ಲ ಅದನ್ನು ಪರಿಶೀಲನೆ ಮಾಡಿಸ್ತೀವಿ. ಸರ್ ಏನಕ್ಕೆ ಸರ್ ಆಗಿರೋದು? ಅವ್ರು ಹೇಳೋ ಪ್ರಕಾರ ಬೇಟೆಗೆ ಹೋಗಿ ಮಾಂಸ ಇತ್ತು ಅದು ಕೊಡೋದು ಅಂತ, ಅವೆಲ್ಲ ಪುರಾವೆಗಳು ಬೇಕಲ್ಲ. ನೋಡಿದ್ವಿ ಬೇರೆ ಬೇರೆ ಥರ ಮೆಸೇಜ್ ಬರ್ತಾವೆ. ಗ್ರಾಮಸ್ಥರು ಹಂಗಂತ ಹೇಳ್ತಾರೆ, ಇವರು ಇಲ್ಲ ನಮಗೂ ಶೂಟ್ ಮಾಡೋಕೆ ಬಂದು ನಾವು ಮಾಡೋದು ಅಂತ ಇವರು ಹೇಳ್ತಾ ಇದ್ದಾರೆ. ಸತ್ಯತೆ ಅದನ್ನು ಇದು ಮಾಡಿದ ಮೇಲೆ ತಾನೆ ಗೊತ್ತಾಗೋದು, ಪರಿಶೀಲನೆ ಮಾಡಿದ್ಮೇಲೆ. ತನಿಖೆಗೆ ಆದೇಶ ಮಾಡ್ತೀರಾ ಸರ್ ಈ ಪ್ರಕರಣದ? ಈಗ ನೋಡ್ತೀನಿ, ಮಾತಾಡ್ಬಿಟ್ಟು ನಾನೀಗ ವಿಸಿಟ್ ಕೊಡ್ತಾಯಿದ್ದೀನಿ, ಮೈಸೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಆ 3 ಬಾಡಿಗಳು ಇದ್ದಾರೆ, ಅದನ್ನು ಪರಿಶೀಲನೆ ಮಾಡಿ DC ನಾವೆಲ್ಲ ಹೋಗ್ತಾ ಇದ್ದೀವಿ, ಸ್ಪಾಟ್ಗೆ ಹೋಗ್ತೀವಿ. ಅಲ್ಲಿ ಸಾರ್ವಜನಿಕರು ಅವರೆಲ್ಲ ನೋಡಿ ಏನೇ ಆದರೂ ಕತ್ತಿನ ಭಾಗ ಕೊಡೋದು ಸಾಯಿಸೋಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ಅನ್ನೋದು ನೋಡ್ಬೇಕು. ಬೇಕಾದ್ರೆ ಅವರೆಲ್ಲ ಫೋಟೋಗಳೇ ತಗೊಂಡು ಹೊಡಿಬೇಕಾಯ್ತದೆ. ಅವ್ರು ಶೂಟ್ ಮಾಡೋದು ಅಂತ ಹೇಗೆ ನೋಡಿದ್ರೆ ಮನುಷ್ಯರು ಪ್ರಾಣಿಗಳೆಲ್ಲ ಒಂದೇ ಪ್ರಾಣಿಗೋಸ್ಕರ ಮನುಷ್ಯರನ್ನೇ ಕೊಲ್ಲ ಮಾಡೋದು ಎಷ್ಟು ಮಟ್ಟ ಸರಿ ಅಂತ ನೋಡ್ತೀವಿ. ಬೆಳಗಿನ ಜಾವ ಸುಮಾರು 5:20 4 ಜನ ಮೇಲೆ ಫಾರೆಸ್ಟಿಗೆ ಶೂಟ್ ಔಟ್ ಮಾಡಿದ್ದಾರೆ. ಕತ್ಲೆಯಲ್ಲಿ ಅಂತ ಹೇಳ್ತಾರೆ, ಸಾಮಾನ್ಯ ಬೆಳಗ್ಗೆ ಆಗಿತ್ತೆ, ಇವಾಗೆಲ್ಲ 5:20ಗೆ